ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ಆಲ್ರೆಡಿ ಎಲ್ಲ ಕೆಲಸ ಮುಗೀತು, ಇನ್ನು ನಾಷ್ಟದ ಕೆಲಸ ಐತ್ರಿ. ಮನು ಇದ್ರೆ NCC ಕ್ಲಾಸಿಗೆ ಹೋಗ್ತಾನ್ರಿ. ಅವನಿಗೆ ಒಂದೆರಡು ಚಪಾತಿ ಮಾಡಿಕೊಡ್ಬೇಕು. ಅದಕ್ಕಂತ ಫಸ್ಟಿಗೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಸೋರೆಕಾಯಿ ಚಪಾತಿ ಮಾಡ್ಬೇಕ್ರಿ. ಮತ್ತು ಬದ್ನಿಕಾಯಿ ಬರ್ತಾನು ಮಾಡ್ಬೇಕು. ಇವತ್ತು ನಾಷ್ಟಕ್ಕೆ ಏನು ಸ್ಪೆಷಲ್ ಮಾಡೋಕೆ ಆಗಿಲ್ಲ ರೀ. ಚಪಾತಿ ಪಲ್ಯ ಅಷ್ಟು ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅದನ್ನ ಸೋಸಿಬಿಟ್ಟು ಅದನ್ನೇ ಹಾಕಿಬಿಟ್ಟು ಚಪಾತಿ ಮಾಡ್ತೀನಲ್ರಿ. ಆಲ್ರೆಡಿ ನಾನು ಈ ರೀತಿ ಮಾಡೋದನ್ನು ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಭಾಳ ದಿವಸದಿಂದ ರೀ, ಈಗ 1 ತಿಂಗಳಿಂದನೂ ಈ ರೀತಿ ಮಾಡಿದ್ದಿಲ್ಲ. ಅದಕ್ಕೆ ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಫಸ್ಟಿಗೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಳಕ್ಕೆ ಒಂದು ಅರ್ಧದಷ್ಟು ಸೋರೆಕಾಯಿ, ನೆಲ್ಲಿಕಾಯಿ, ಕರಿಬೇವು ಸೊಪ್ಪು ಮತ್ತು ಪುದೀನ, ಶುಂಠಿ ಎಲ್ಲ ನೀರಾಗ ಹಾಕಿಬಿಟ್ಟು ರುಬ್ಕೊಂಡು ಸೋಸ್ಕೊಂಡ್ಬಿಟ್ರೆ ಅದನ್ನ ಏನು ನಾವು ಸೋಸಿದ ಮೇಲೆ ಇರ್ತೈತಿ ಅಲ್ರಿ, ಅದನ್ನ ಹಾಕಿಬಿಟ್ಟು ಚಪಾತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ. ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಪ್ಲೇನ್ ಚಪಾತಿಗಿಂತ ಈ ರೀತಿ ಮಾಡಿದ್ರೆ ಇಷ್ಟ ಆಗ್ತೈತಿ. ಅದಕ್ಕಂತ ಅದನ್ನೇ ಮಾಡ್ರೈತಂತ ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಸೋಸಾಕೆ ಈಜಿ ಅಂದ್ರೆ ಸೋಸಿಟ್ಬಿಟ್ರೆ ಅದನ್ನ ಹಾಕೋಕ್ಕೆ ಈಜಿ ಆಗ್ತೈತೆ ಅಲ್ರಿ. ಈಗ ಜ್ಯೂಸ್ನೂ ರೆಡಿ ಆಗೈತೆ ನೋಡ್ರಿ. ಜ್ಯೂಸನ್ನ ಸೋಸಾಕಿಟ್ಬಿಟ್ಟು ಈ ಕಡೆ ಗೋಧಿ ಹಿಟ್ಟನ್ನು ಕಲಿಸ್ಕೊತಿದ್ರೆ ಫಸ್ಟಿಗೆ ಗೋಧಿ ಹಿಟ್ಟು ಕಲಿಸ್ಕೊಳಕ್ಕೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ತೊಗೊತೀನಿ. ಭಾಳ ಮಸ್ತ್ ಆಗ್ತಾವ್ರಿ. ಅಂದ್ರೆ ನಾರ್ಮಲ್ ಚಪಾತಿಗಿಂತ ಈ ರೀತಿ ಮಾಡಿಬಿಟ್ರೆ ಮತ್ತು ಇದ್ರೊಳಗೂ ವೆರೈಟಿ ಮಾಡ್ಬೋದು. ಅಂದ್ರೆ ಸ್ವಲ್ಪ ಒಣಗಿರೋ ಮೆಂತ್ಯ ಪಲ್ಯ ಮತ್ತು ಜೀರಿಗೆ ಮತ್ತು ಅಜ್ವೇನ ಹಾಕಿಬಿಟ್ಟು ಮಾಡಿಬಿಟ್ರೂ ಖಾರ ಉಪ್ಪು ಅದನ್ನು ದಪಾಟಿ ಥರ ಟೇಸ್ಟ್ ಆಗ್ತೈತ್ರಿ. ಅಂದರೆ ಸೋರೆಕಾಯಿ ಹಾಕಿ ಮಾಡೋಕೆ ಇಷ್ಟ ಇದ್ದಿತ್ತಿಲ್ಲ ಅಂದ್ರೆ ಆ ರೀತಿನೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಅದು ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತಂತಾರೆ. ನಿನ್ನೆ ಮಾಡಿದ್ದು ಆಲ್ರೆಡಿ ಹಿಟ್ಟು ಕಲಿಸಿಟ್ಟಿದ್ದೆ. ಅಂದ್ರೆ ಅದನ್ನ ಯೂಸ್ ಮಾಡೋಕ್ಕೇ ಆಗಲಿಲ್ಲದೆ ಹಂಗೆ ಚೆಲ್ಬಿಟ್ಟೆ. ಅದಕ್ಕಂತೇಳಿ ಇವತ್ತು ಯೂಸ್ ಮಾಡ್ಕೊಂಡ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವೇನು, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ರೀ, ಮತ್ತು ಸಣ್ಣ ಕಟ್ ಮಾಡಿ ಕೊತ್ತಂಬರಿನೂ ಸ್ವಲ್ಪ ಹಾಕ್ತೀನಿ ರೀ. ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೂ ಹಾಕ್ಬೋದು, ಅದನ್ನೂ ಮಸ್ತ್ ಆಗ್ತೈತ್ರಿ. ಬಟ್ ಒಂದೊಂದು ಟೈಮ್ದಾಗ ಒಂದೊಂದು ರೀತಿ ಮಾಡ್ಕೊತೀನಿ ನಾನು. ಅಂದ್ರೆ ನನಗೆ ಯಾವ ರೀತಿ ಅನುಕೂಲ ಆಗ್ತೈತಲ್ಲ ಆ ರೀತಿ ಮಾಡ್ಕೊತೀನಿ ನೋಡಿರಿ. ನನ್ನ ಮಗ ಇದ್ರೆ ಈಗ 7 NCC ಕ್ಲಾಸಿಗೆ ಹೋಗ್ತಾನೋ, ಅದಕ್ಕಂತ ಅರ್ಜೆಂಟ್ ಒಳಗೆ ಇಷ್ಟನ್ನು ಹಾಕಿಬಿಟ್ಟು ಚಪಾತಿ ಮಾಡ್ಕೊಳಕತ್ತಿದ್ದು ನೋಡ್ರಿ. ನೀಟಾಗಿ ಅಂದ್ರೆ ಅದು ಸೋರೆಕಾಯಿ ಜ್ಯೂಸ್ ಏನು ಸೋಸಿಟ್ಟಿದ್ದೆ ಅಲ್ರಿ ಅದನ್ನ ಹಾಕಿಬಿಟ್ಟು ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟಿನ. ಅದಕ್ಕೇ ಕಲಿಸ್ಕೊಂಡ್ಬಿಟ್ಟು ಒಂದು 4-5 ನಿಮಿಷ ಇಟ್ಬಿಟ್ಟು ಚಪಾತಿ ಮಾಡ್ಕೊಂಡ್ರೈತ್ರಿ. ಮಸ್ತ್ ಬರ್ತಾವೆ ಮತ್ತು ಟೇಸ್ಟ್ನೂ ಇರ್ತಾವೆ ರೀ. ಬದ್ನಿಕಾಯಿ ಬರ್ತಾ ಸಂಗಟ ಭಾಳ ಮಸ್ತ್ ಹತ್ತೈತಿ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ. ಮಕ್ಕಳು ಯಾರೆಲ್ಲ ಸೋರೆಕಾಯಿ ಪಲ್ಯ ಅದು ಇಷ್ಟಪಡೋಂಗಿಲ್ಲ. ನಾನಿಲ್ಲಿ ಜ್ಯೂಸ್ ಮಾಡಿ ಹಾಕಿದ್ದೀನಿ. ನೀವು ಡೈರೆಕ್ಟೇ ಹಾಗೆ ರುಬ್ಬಿಬಿಟ್ಟು ಸೋರೆಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಆದರೂ ಹಾಕ್ಬೋದು, ಇಲ್ಲಾಂದ್ರೆ ಹೆಚ್ಬಿಟ್ಟಾದರೂ ಹಾಕ್ಬೋದು. ಅಂದ್ರೆ ಪಲ್ಯ ತಿನ್ನೋಕೆ ಇಷ್ಟಪಡ್ಲಿಕ್ಕಂದ್ರೂ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತ್ರಿ. ನಾನಂತೂ ಇದೇ ರೀತಿ ಜಾಸ್ತಿ ಮಾಡೋದ್ರಿ. ಅಂದರೆ ಯಾವ್ದು ತರಕಾರಿ ತಿನ್ನಂಗಿಲ್ಲಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೋ. ಮತ್ತು ನಮಗೂ ಈಜಿ ಆಗ್ತೈತಲ್ರಿ. ಅಂದರೆ ಮಕ್ಕಳಿಗೆ ಯಾವ ರೀತಿ ತರಕಾರಿ ತಿನ್ನಿಸ್ಬೇಕಂತ ಹೇಳಿ ಗೊತ್ತಾಗಂಗಿಲ್ಲ. ಈ ರೀತಿ ಮಾಡಿಕೊಟ್ರಾಯ್ತು ಇಷ್ಟಪಡ್ತಾರೋ. ಈಗ ಹಿಟ್ಟು ಕಲ್ಸೋದನ್ನು ಆಗೈತೆ ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೊಂಡು ಇಟ್ಬಿಟ್ಟು ಜ್ಯೂಸ್ ಕುಡಿದು ಆಮೇಲೆ ಬದ್ನಿಕಾಯಿ ಬರ್ತಾನೋ ರೆಡಿ ಮಾಡ್ಕೊತೀನಿ. ಅಂದ್ರೆ ಹಿಟ್ಟು ಒಂಚೂರು ನೆನಿಲ್ಲ ಅಂತೇಳಿ ಮನೋಗಿದ್ರೆ ಬರೀ ಚಪಾತಿ ಮಾಡಿಕೊಟ್ಬಿಟ್ಟು ತುಪ್ಪ ಮತ್ತು ಹಿಂಡಿ ಹಚ್ಕೊಟ್ರಾಯ್ತು ಇಷ್ಟ ಆಗ್ತೈತ್ರಿ. ಅಂದರೆ ಇದಕ್ಕೇನು ಪಲ್ಯ ಬೇಕಂತೇನಿಲ್ಲ ರೀ. ತುಪ್ಪ ಮತ್ತು ಹಿಂಡಿ ಇಲ್ಲಂದ್ರೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು, ಟೇಸ್ಟ್ ಹತ್ತೈತ್ರಿ. ಈಗ ಜ್ಯೂಸ್ ಕುಡಿದ್ಬಿಡ್ತೀನಿ ರೀ. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಬಿಟ್ಟು ನಾನು ಜ್ಯೂಸ್ ಕುಡಿದು, ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಒಬ್ಬೊಬ್ಬರು ಕಾಫಿ ಟೀ ಕುಡಿತಾರಲ್ರಿ, ಈ ರೀತಿ ಜ್ಯೂಸ್ ಕುಡಿಯೋದು ಬೆಸ್ಟ್ ನೋಡಿರಿ. ನಮ್ಮ ಮನೆಯವರಿದ್ರೆ ನನ್ನ ಮಗನಿಗೆ ರೆಡಿ ಮಾಡಾಕತ್ತಾರು. ಅಂದರೆ NCC ಕ್ಲಾಸ್ ಡ್ರೆಸ್ ಫಸ್ಟ್ ಟೈಮ್ ಹಾಕೊಳಕತ್ತಿದ್ದಾರೆ. ಅದಕ್ಕಂತೇಳಿ ಸಂಡೇಗೊಮ್ಮೆ ಇರ್ತೈತಿ ಅಲ್ರಿ ಅದು ಕ್ಲಾಸ್, ಹೀಗಾಗಿ ರೆಡಿ ಆಗಿಬಿಟ್ಟು ಹೊಂಟಿದ್ದ. ಅವನ್ನ ಡ್ರೆಸ್ ಹಾಕೊಳಕ್ಕೆ ಬರಲಾಗಿತ್ತಂತ. ಅದಕ್ಕೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡಾಕತ್ತಿದ್ರು. ಅವೆಲ್ಲ ಬ್ಯಾಚಸ್ ಅದು ಇದು ಇರ್ತಾವಲ್ರಿ, ಅವನ್ನ ಹಾಕಿ ಕೊಡಾಕತ್ತಿದ್ರು ಮನುಗೆ. ಅಂದ್ರೆ ತಂದೆ ತಾಯಿ ಪ್ರೀತಿ ಸಿಗ್ಬೇಕಂದ್ರೂ ಪುಣ್ಯ ಮಾಡಿರ್ಬೇಕು ನೋಡ್ರಿ. ಅದು ಎಲ್ಲರಿಗೂ ಆ ಭಾಗ್ಯ ಸಿಗಂಗಿಲ್ಲ. ಅದು ಅನುಭವಿಸಿದವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರಂಗಿಲ್ಲ ರೀ. ಯಾರಿಗೆಲ್ಲ ಅದು ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ಲ ಅದನ್ನ ಎಷ್ಟು ಫೀಲ್ ಅಂದ್ರೆ ಏನಂತ ಮಿಸ್ ಮಾಡ್ಕೊತೀವಿ ಅಂತೇಳಿ ಅದು ಸಿಗ್ಲಾರ್ದವ್ರಿಗೆ ಮಾತ್ರ ಗೊತ್ತ್ರಿ. ನನಗೂ ಆ ಥರ ಅನಿಸ್ತಿರ್ತೈತಿ. ಯಾಕಂದ್ರೆ ನಾನು ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು.
ನಮ್ಮ ತಂದೆ ತಾಯಿ ಹತ್ರ 2 ವರ್ಷಕ್ಕಿದ್ದಾಗ ನಮ್ಮ ಅಜ್ಜಿ ಹತ್ರನೇ ಇದ್ದಿದ್ದಂತ. ನನಗಂತೂ ಹೆಚ್ಚು ಅಷ್ಟೊಂದು ತಂದೆ ತಾಯಿ ಅಂದರೆ ಏನಂತಾರೆ ಬಾಂಡಿಂಗ್ ಜಾಸ್ತಿ ಇಲ್ಲ ರೀ. ಅಂದ್ರೆ ನಮ್ಮ ಅಜ್ಜಿ ಹತ್ರನೇ ಇದ್ದಿದ್ದಲ್ಲ, ಹೀಗಾಗಿ ನಮ್ಮ ಅಜ್ಜಿನೇ ಇನ್ನಾದರೂ ಜಾಸ್ತಿ ಮಿಸ್ ಮಾಡ್ಕೊತೀನಿ ನಾನು. ಅವ್ರು ಇಲ್ಲ ಖರೆ, ಬಟ್ ಮಿಸ್ ಮಾಡ್ಕೋತಾ ಇರ್ತೀನಿ. ಈಗ ಬದ್ನಿಕಾಯಿ ಭರ್ತಾ ಮಾಡೋಕ್ಕೆ ಸ್ವಲ್ಪ ಬದ್ನಿಕಾಯಿ ಅಂದ್ರೆ ದೊಡ್ಡ ಸೈಜ್ದು ತೊಗೋಬೇಕ್ರೆ. ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಗ್ಯಾಸ್ ಸ್ಟೋವ್ ಮೇಲೆ ಅಂದ್ರೆ ಗ್ಯಾಸ್ ಒಲೆ ಮೇಲೆ ಸುಡಾಕಿ ಇಟ್ಟಿದ್ದೀನಿ ರೀ. ಆ್ಯಕ್ಚುಲಿ ಅದೇನು ಕೆಂಡ ಇರ್ತೈತಲ್ಲ ಅದ್ರಾಗ ಸುಟ್ಬಿಟ್ಟು ಮಾಡಬೇಕು. ನಮ್ಮ ಅಜ್ಜಿ ಅವಾಗ ಮಾಡ್ತಿದ್ರು, ಭಾಳ ಮಸ್ತ್ ಹತ್ತಿತ್ತು. ಅಂದ್ರೆ ಕೆಂಡೊಳಗೆ ಸುಟ್ಬಿಟ್ರಿ ಅಂದ್ರೆ ರೊಟ್ಟಿ ಎಲ್ಲ ಆದಮೇಲೆ ಅದ್ರಾಗ ಬದ್ನಿಕಾಯಿ ಹಾಕಿ ಸುಟ್ಬಿಟ್ಟು ಏನೂ ಹಾಕ್ಲಿಕ್ಕಂದ್ರೂ ಸ್ವಲ್ಪ ಖಾರ ಉಪ್ಪು ಎಣ್ಣೆ ಹಾಕ್ಕೊಂತಿದ್ರೆ ಮಸ್ತ್ ಹತ್ತಿತ್ತು. ಈಗ ನಾನು ಆ ಕಡೆ ಬದ್ನಿಕಾಯಿ ಸುಡಾಕಿ ಇಟ್ಬಿಟ್ಟು ಈ ಕಡೆ ಮನಗೊಂದೆರಡು ಚಪಾತಿ ಮಾಡಿಕೊಟ್ರೈತಂತ ಮಾಡಾಕತ್ತೀನಿ ನೋಡ್ರಿ. ನಮ್ಮ ತನುಗಿದ್ರೆ ಕುಂತಿದ್ಲು, ಸುಮ್ಮನೆ ಯಾಕೆ ಕುಂತಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ಕೊಡು ಅಂಥೇಳಿ ಕೆಲಸ ಹಚ್ಚಿದ್ದೀನಿ ನೋಡ್ರಿ. ಅಂದರೆ ಈಗಿನ ಮಕ್ಕಳು ಹಂಗೆ ರೀ, ಯಾವುದೂ ಹೇಳಾರ್ದೆ ಮಾಡೋದೇ ಇಲ್ಲ. ನಾವು ಅವಾಗೆಲ್ಲ ಸುಮ್ಮನೆ ಕುಂತು ಬಿಟ್ರೆ ಏನರ ಅಂತಾರಪ್ಪ ಅನಿಸ್ತಿತ್ತು. ಏನಾದರೂ ಹಾಗೆ ಅನಿಸ್ತೈತ್ರಿ ನನಗೆ. ಎಲ್ಲರೂ ಹೋದಾಗ ಸುಮ್ಮನೆ ಕುಂತು ಬಿಟ್ರೆ ಏನರ ಅಂತಾರಂತ ಅನಿಸ್ತಾ ಇರ್ತೈತಿ. ಈಗಿನ ಮಕ್ಕಳು ಹೇಳಿದಾಗ ನಾ ಮಾಡೋದ್ರಿ, ಅಂದರೆ ಹೇಳಿಬಿಟ್ಟೇ ಮಾಡಿಸ್ಕೋಬೇಕು ಅವ್ರ ಕಡೆಯಿಂದ ಕೆಲಸ ಎಲ್ಲ. ಈಗ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಕೊಡಾಕತ್ತಾವ್ರಿ. ನಾನು ಈ ಕಡೆ ಮನಗೊಂದೆರಡು ಚಪಾತಿ ಮಾಡಿಕೊಟ್ಬಿಟ್ಟು ಹಿಂಡಿ ತುಪ್ಪ ಹಾಕಿ ಕೊಡ್ತೀನಿ ರೀ. ನಮ್ಮ ಮನೆಯವರಿದ್ರೆ ಪೂಜೆ ಮಾಡಾಕತ್ತಾರು. ನಂದು ಇನ್ನೂ ಜಳಕ ಇಲ್ಲ ರೀ. ಅಂದ್ರೆ ಒಂದೊಂದು ಟೈಮ್ದಾಗ ಜಳಕ ಮಾಡ್ಲೇ ಅಡುಗೆ ಮಾಡಿಬಿಡ್ತೀನಿ ರೀ. ಯಾಕಂದರೆ ಲೇಟ್ ಆಗ್ಬಿಡ್ತಿತ್ತಲ್ಲ ಜಳಕ ಮಾಡಿ ಮತ್ತು ಪೂಜೆ ಮಾಡಿ ಅಂತ. ಆವಾಗ ನಮ್ಮ ಮನೆಯವ್ರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಫಸ್ಟೆಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಅಂದರೆ ನನ್ನ ಮಕ್ಕಳೆಲ್ಲ ಸಣ್ಣವ್ರು ಇದ್ದಾಗ 12 ಗಂಟೆ ತನಕ 1 ಗಂಟೆ ತನಕ ನಾಷ್ಟ ಇಲ್ಲ, ಊಟ ಇಲ್ಲ, ಅಷ್ಟೋ ತನಕ ಮನೆ ಕೆಲಸನೇ ಮುಗೀತಿತ್ತಿಲ್ಲ ರೀ. ಅವರಿಗೆಲ್ಲ ರೆಡಿ ಮಾಡಿ ಬಟ್ಟೆ ಬಾಂಡೆ ನೆಲ ಒರೆಸೋದು ಎಲ್ಲ ಜಳಕ ಎಲ್ಲ ಮಾಡಿಬಿಟ್ಟು 1 ಗಂಟೆಗೆ ನಾಷ್ಟ ಆಗ್ತಿತ್ತು, ಅಥವಾ ಊಟನೇ ಮಾಡಿಬಿಡ್ತಿದ್ದೆ. ಆ ರೀತಿ ಆಗ್ತಿತ್ತು. ಬಟ್ ಈಗ ಅಷ್ಟೊತ್ತು ತನಕ ಉಪವಾಸ ಇರೋಕೆ ಆಗಂಗಿಲ್ಲ ರೀ. ಬೆಳಗ್ಗೆ 9-10 ಗಂಟೆಗೆ ಊಟ ಮಾಡಿಬಿಡ್ಬೇಕಂತ ಅನ್ಸುತ್ತೆ. ಅದಕ್ಕೆ ಜಳಕ ಮಾಡ್ಲಾರ ಊಟ ಮಾಡಿಬಿಟ್ರೆ ಅನಿಸ್ತೈತಲ್ರಿ. ಅದಕ್ಕಂತ ಸ್ವಲ್ಪ ಜಲ್ದಿನೇ ಜಳಕ ಮಾಡೋದು. ಈಗ ಮನು ಇದ್ರೆ ಹಾಕಿ ಕೊಡೋ ತನಕನೂ ಪುರುಷತಿಗೆ ಇದ್ದಿದ್ದಿಲ್ಲ ರೀ. ನಾನೇ ಮಾಡ್ಕೊತೀನಿ ಯಾರ ಮಮ್ಮಿ ಅಂತ ಸುತ್ಕೊಂಡ್ಬಿಟ್ಟು ಹಿಂಡಿ ತುಪ್ಪ ಹಾಕಿ ಸುತ್ಕೊಂಡ್ಬಿಟ್ಟು ಚಪಾತಿ ತಿಂದ್ಬಿಟ್ಟು ಹೊಂಟ ಅಂದ್ರೆ ಅಂದ್ರೆ ನಮ್ಮ ಮನೆಯವ್ರು ಒಯ್ದು ಬಿಟ್ಟು ಬರಬೇಕು. ಅವ್ರು ಪೂಜೆ ಮಾಡಾಕತ್ತಾರು. ಈ ಕಡೆ ಬದ್ನಿಕಾಯಿನೂ ಸುಡಾಕತ್ತಾವ ನೋಡ್ರಿ. ಅಂದ್ರೆ ಜಾಸ್ತಿ ಟೈಮ್ ಬೇಕಾಗ್ತೈತಿ. ಮತ್ತು ಧೂಪ ಹಾಕಕ್ಕೆ ಈ ಕಡೆ ಕುಳ್ಳನ್ನು ಸುಡಾಕಿಟ್ಟಿದ್ದೆ ರೀ. ಧೂಪನೂ ನಮ್ಮ ಮನೆಯವ್ರು ಹಾಕಿದ್ರು. ಈಗ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಈ ಕಡೆ ಬದ್ನಿಕಾಯಿನೂ ಸುಟ್ಟು ಇನ್ನು ಮನೆಗೆ ಒಯ್ದು ಬಿಟ್ಟು ಬರ್ತಾರೆ ನಮ್ಮ ಮನೆಯವರು. ನಾನು ಜಳಕ ಮಾಡ್ಬೇಕಿನ್ನು. ಈಗ ರೆಡಿ ಆಗಿಬಿಟ್ಟು ಹೊಂಟಾನ ನೋಡ್ರಿ ಮನು. ಅಂದ್ರೆ ಹೊಸದು ಏನಂತಾರೆ ಬೂಟ್ ಕೊಟ್ಟಿದ್ರು, ಅಂದರೆ ಶೂಸ್ ರೀ. ಅವು ನಡ್ಯಾಕೆ ಬರಲಾಗಿದ್ದು, ಫುಲ್ ಏನಂತಾರೆ ಭಾಳ ಬಿರುಸದವು. ಅಂದರೆ ಹೊಸವು ಇರ್ತಾವಲ್ರಿ, ಹೀಗಾಗಿ ಭಾಳ ಬಿರುಸದವು ಮಮ್ಮಿ ಅಂತ ನಡ್ಯಾಕೆ ಬರಲಾಗೈತೆ ಅಂತ ಅನ್ನಕತ್ತಿದ್ದ. ಈಗ ಮನೂ NCC ಕ್ಲಾಸಿಗೆ ಹೋದಾರೆ. ನಾನು ಈಗ ಜಳಕ ಮಾಡಿಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಬದ್ನಿಕಾಯಿ ಸುಟ್ಟು ಹೋಗಿದ್ದೆ ಅಲ್ರಿ, ಅವನು ಸ್ವಲ್ಪ ಸುಟ್ಬಿಟ್ಟು ಹೋಗಿದ್ದೆ ಅಲ್ರಿ, ಅವನ್ನ ಸುಲಿದ್ಬಿಟ್ಟು ಬರ್ತಾನು ರೆಡಿ ಮಾಡ್ಕೋಬೇಕು. ಇದು ಅಂತೂ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಹತ್ತೈತ್ರಿ. ಅಂದರೆ ಚಪಾತಿಗಿಂತ ರೊಟ್ಟಿಗೆ ಸಖತ್ತಾಗಿ ಹತ್ತೈತಿ. ಬಟ್ ನಾನು ಚಪಾತಿ ಮಾಡಿದ್ದೆಲ್ಲ ನನ್ನ ಮಕ್ಕಳಿಗೆ ಚಪಾತಿ ಸಂಗಟಿ ಇಷ್ಟ ಆಗ್ತೈತಿ, ನನಗೆ ರೊಟ್ಟಿ ಸಂಗಟಿ ಇಷ್ಟ ಆಗ್ತೈತಿ. ಇಲ್ಲಿ ನಮ್ಮದು ಏನು ನಡೆಯಂಗಿಲ್ಲ ರೀ. ಮಕ್ಕಳಿಗೆ ಏನು ಇಷ್ಟ ಆಗ್ತೈತಿ ಅದನ್ನೇ ಮಾಡಬೇಕಾಗುತ್ತೆ. ಬದ್ನಿಕಾಯಿ ಮೇಲಿಂದ ಏನು ಸುಟ್ಟಿರ್ತೀವಲ್ರಿ ಅದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಇದಿರ್ತಾವಂತ ನೋಡಿಬಿಟ್ಟೇ ಮಾಡಬೇಕು. ಅಂದರೆ ನೀಟಾಗಿ ಅದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ನೀವು ಕಲಿ ಒಳಗಾದರೂ ಕುಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಮಿಕ್ಸರೊಳಗೆ ಸ್ವಲ್ಪ ಜಸ್ಟ್ ಒಂದು ರೌಂಡ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಮೆತ್ತಗೆ ಇರ್ತೈತಿಲ್ಲ ಅದನ್ನ ಬದ್ನಿಕಾಯಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಿಯಾಕೆ ಕುಟ್ಟಕ್ಕೆ ಆಗ್ಲಿಕ್ಕಂದ್ರೆ ಆ್ಯಕ್ಚುಲಿ ಕಲಿಯೊಳಗೆ ಕುಟ್ಬಿಟ್ರೆ ಮಸ್ತ್ ಆಗ್ತೈತಿ. ಬಟ್ ಅಷ್ಟೊಂದು ಟೈಮ್ ಇದ್ದಿತ್ತಿಲ್ಲ. ಮತ್ತು ಅದನ್ನೆಲ್ಲ ತೊಳಿಬೇಕಂತ ಮಿಕ್ಸರೊಳಗೆ ಮಾಡ್ಕೊಂಡಿದ್ದು ನೋಡ್ರಿ. ನಾನು ಹೆಂಗಾದ್ರೂ ಜ್ಯೂಸ್ ಮಾಡಿದ್ದು ಮಿಕ್ಸರ್ ಇತ್ತಂತೆ ಅದನ್ನು ಒಂದು ಬೊಗೋಣಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಬೊಗೋಣಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ರೀ ಅಂದರೆ ಹಾಕಬೇಕಾಗುತ್ತೆ. ಮತ್ತು ಕಟ್ ಮಾಡಿ ಇಟ್ಟಿದ್ದು ಉಳ್ಳಾಗಡ್ಡಿ ಟೊಮೆಟೊ ನೀವು ಹುರಿದ್ಬಿಟ್ಟಾದರೂ ಹಾಕ್ಬೋದು, ಇಲ್ಲಾಂದ್ರೆ ಹಸಿದು ಹಾಕಿಬಿಟ್ರೆ ಬೆಸ್ಟ್ ಅನಿಸುತ್ತೆ. ಅಂದರೆ ಒಬ್ಬೊಬ್ರಿಗೆ ತಿಂದುಬಿಟ್ರೆ ಬಾಯಿ ವಾಸನೆ ಬರ್ತೈತೆ ಅಂತ ಅನಿಸ್ತಿರ್ತೈತೆ ಅಲ್ರಿ. ಅವಾಗ ನೀವು ಸ್ವಲ್ಪ ಜಸ್ಟ್ ಬಿಸಿ ಮಾಡಿಬಿಟ್ಟು ಹಾಕ್ಬೋದು.
ನಾನಿಲ್ಲಿ ಹಾಗೆ ಹಾಕಿಬಿಟ್ಟು ಮಾಡ್ತಿದ್ರು ಭಾಳ ಮಸ್ತ್ ಆಗ್ತೈತಿ. ಅದು ಅವ್ರವ್ರಿಗೆ ಹೆಂಗೆ ಇಷ್ಟ ಬರ್ತೈತಿಲ್ಲ ಆ ರೀತಿ ಮಾಡ್ಕೋಬೋದು. ಈಗ ಉಳ್ಳಾಗಡ್ಡಿ, ಟೊಮೆಟೊ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಟ್ಟಿ ಇಟ್ಟಿದ್ದು ಬೆಳ್ಳುಳ್ಳಿ, ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೈತ್ರಿ. ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ಅಂದರೆ ಅದು ಸ್ಮೆಲ್ ಮತ್ತು ಅದ್ರದ್ದು ನೋಡ್ತಾ ಇದ್ರೇ ತಿನ್ಬೇಕಂತ ಬಾಯಿ ಒಳಗೆ ನೀರು ಬಿಡ್ತಾ ಇರ್ತಾವೆ. ಅಷ್ಟು ರುಚಿ ಅನ್ನಿಸ್ತೈತ್ರಿ ಮತ್ತು ಟೇಸ್ಟ್ ಅನ್ನಿಸ್ತೈತಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಅಂದರೆ ರೊಟ್ಟಿ ಚಪಾತಿಗೆ ನೀವು ಅನ್ನಕ್ಕೂ ತಿನ್ಬೋದು, ಸೈಡ್ ಡಿಶ್ಶಾಗಿ ಭಾಳ ಮಸ್ತ್ ಇರ್ತೈತಿ ನೋಡಿರಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗ್ತೈತಿ. ಬಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತ್ರಿ. ಯಾಕಂದ್ರೆ ಬದ್ನಿಕಾಯಿ ಜಲ್ದಿ ಸುಡಂಗಿಲ್ಲ ಅಂತೇಳಿ ಗ್ಯಾಸ್ ಮೇಲೆ ಭಾಳ ತನಕ ಸುಡಬೇಕಾಗುತ್ತಂತೇಳಿ ಮಾಡೋದೇನು ಕಷ್ಟ ಇಲ್ಲ ರೀ. ಅಥವಾ ಬದ್ನಿಕಾಯಿ ಅಷ್ಟು ಸುಟ್ಕೊಂಡ್ಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ನೋಡಿರಿ. ಈಗ ಬದ್ನಿಕಾಯಿ ಭರ್ತಾನು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಎಲ್ಲರಿಗೆ ಅಂದ್ರೆ ತನುಗ ಮತ್ತು ನಮ್ಮ ಮನೆಯವ್ರಿಗೆ ಚಪಾತಿ ಮಾಡಿ ಕೊಡ್ಬೇಕು ನೋಡಿರಿ. ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಬೇಕು. ಹೀಗಾಗಿ ಫಸ್ಟಿಗೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಎಲ್ಲರಿಗೆ ಆಗಷ್ಟು. ಈಗ ಮಸ್ತಾಗಿ ಊಟನೂ ರೆಡಿ ಆಗಿತ್ತು ನೋಡಿರಿ. ಚಪಾತಿ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಿ ಕೊಟ್ಟೆ ರೀ. ತನ್ನೊಂದು ಊಟ ಆಯಿತು. ಈಗ ನನ್ನ ಊಟ ಸ್ಟಾರ್ಟ್ ಆಗಿತ್ತು ನೋಡಿರಿ. ಮಸ್ತಾಗೆ ಬಿಸಿ ಚಪಾತಿ ಮತ್ತು ಬದ್ನಿಕಾಯಿ ಭರ್ತಾ, ಸ್ವಲ್ಪ ಬೀಟ್ರೂಟೇ ಇಟ್ಕೊಂಡಿದ್ರಿ. ಆ್ಯಕ್ಚುಲಿ ಸೌತೆಕಾಯಿ ಕ್ಯಾರೆಟ್ ಇದ್ರೆ ತಿನ್ನಬೇಕು. ಅಂದ್ರೆ ಒಂದು ಚಪಾತಿ ತಿನ್ಬಿಟ್ರೆ ಹೊಟ್ಟೆ ತುಂಬ್ತೈತ್ರಿ. ಸೌತೆಕಾಯಿ ಕ್ಯಾರೆಟ್ ಇದ್ದಿದ್ದಿಲ್ಲ ಅಂತ ಒಂದು ಸ್ವಲ್ಪ ಬೀಟ್ರೂಟ ತಿಂತಿದ್ರಿ. ಅಂದರೆ ಇಷ್ಟ ಆಗ್ತೈತೆ ನನಗೆ. ನಮ್ಮ ಮನೆಯೊಳಗೆ ಯಾರೂ ತಿನ್ನಂಗಿಲ್ಲ ರೀ, ನಾನು ಒಬ್ಬಾಕಿನೇ ತಿನ್ನೋದು. ಅಂದರೆ ಈ ರೀತಿ ಹಸಿ ಬೀಟ್ರೂಟ. ಈಗ ಟೈಮ್ 4:15 ಆಗೈತೆ ನೋಡಿರಿ. ಇವತ್ತು ಜಲ್ದಿನೇ ಚಹಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದಿಲ್ಲ ರೀ. ಅಂದರೆ ನಾನು ಊಟ ಮಾಡಿದ್ದೆ ಮತ್ತು ಮನೂ ಊಟ ಮಾಡಿದ್ದ, ತನು ಇದ್ರೆ ಊಟ ಮಾಡಿದ್ದಿಲ್ಲ ರೀ. ಅದಕ್ಕೆ ಏನಾದರೂ ಮಾಡಿಕೊಡ್ರಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ಲು. ಮತ್ತು ಮನೆಯೊಳಗೆ ಏನು ಇರ್ತೈತಲ್ಲ ಅದನ್ನೇ ಮಾಡಿಕೊಡ್ಬೇಕಲ್ರಿ. ಸುಮಾರಿದ್ದು ಅದನ್ನ ಚೂಡ ಮಾಡಿಬಿಟ್ಟು ಚಹಾ ಮಾಡಿ ಕೊಡ್ರೈತಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಮಕ್ಕಳು ಮನೆಯೊಳಗೆ ಇದ್ದುಬಿಟ್ರೆ ಸಾಕ್ರಿ, ಏನಾದರೂ ಮಾಡಿಕೊಡು ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಮ್ಯಾಗಿ ಕೇಳಾಕತ್ತಿರ್ತಾನು. ಹೀಗಾಗಿ ಚೂಡಾನೇ ಮಾಡಿಕೊಟ್ಟೆ ನೋಡಿರಿ. ಅಂದರೆ ಮ್ಯಾಗಿ ಹೋಗಿ ತರಬೇಕಲ್ಲ, ಮತ್ತು ದೂರ ಆಗ್ತೈತಿ. ಈಗೆಲ್ಲಿ ಇದನ್ನ ತಿನ್ನಮ್ಮ ಅಂತ ಮಾಡಿಕೊಡ್ತಾರೆ. ಈ ರೀತಿ ಚೂಡಾಕಿಗೆ ಇಷ್ಟ ಆಗಂಗಿಲ್ಲ ರೀ. ಇನ್ನು ಬೇಳೆ ಮಾಡಿಕೊಡ್ಬೇಕು. ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ, ಅದು ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಎಲ್ಲ ಹಾಕಿಬಿಟ್ಟು ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಬಟ್ ಈಗ ಮಾಡಿದ್ನಿಲ್ಲ ಅಂತ ಸುಮ್ಮನೆ ಹೆಸರಿಗೆ ತಿನ್ನಾಕತ್ತಾರ. ಇಷ್ಟ ಇದ್ದಿತ್ತಿಲ್ಲ. ಅಂದರೆ ತೊಗೊಮ್ಮ ಅಂತಂದ್ರೂ ತೊಗೊಳಕತ್ತಿತ್ತಿಲ್ಲ ರೀ. ಚಹಾ ಅಷ್ಟೇ ಸಾಕೇಳು ಮಮ್ಮಿ ಅಂತ ಅನ್ನಕತ್ತಿದ್ಲು. ಮತ್ತು ಬೈದು ಬಿಟ್ಟೆ ರೀ, ಬೇಯನ ತಿನ್ಲು. ಈಗ ಸಂಜೆಗೆ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿ ಬಂದುಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಸ್ಪೆಷಲ್ಲಾಗಿ ರೈಸು ಮತ್ತು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ. ಅಂದರೆ ಡೈಲಿ ಒಂದು ಏನಾದರೂ ಮಾಡಲೇಬೇಕಾದ್ರೆ ಇವತ್ತು ಸ್ವಲ್ಪ ನಿನ್ನೆ ಟೊಮೆಟೊ ರೈಸ್ ಮಾಡಿದ್ದೆಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡಿದ್ದೆ ರೀ. ಚಲೋ ಬಂದಿತ್ತು ರೈಸ್. ಅಂದ್ರೆ ಪುದೀನ ರೈಸ್ ಥರ ಟೇಸ್ಟ್ ಆಗಿತ್ತು ರೀ. ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ, ಶುಂಠಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಪೇಸ್ಟ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಈಗ ಒಗ್ಗರಣೆಗೆ ಏನೈತಲ್ಲ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ ಮತ್ತು ಶೇಂಗಾ ಹಾಕಿದ್ದೀನಿ ರೀ. ಶೇಂಗಾ ಇಷ್ಟ ಇದ್ರೆ ಹಾಕ್ಬೋದು, ಬಟ್ ಇಷ್ಟ ಇರ್ಲಿಕ್ಕೆ ಸ್ಕಿಪ್ ಮಾಡಿದ್ರು ನಡಿತೈತಿ. ಬಟ್ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತಂತ ನಾನು ಶೇಂಗಾ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ರೀ. ಜೀರಿಗೆ ಮತ್ತು ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಟಿದ್ದು ಉಳ್ಳಾಗಡ್ಡಿ ಹಾಕಿಬಿಟ್ಟು, ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ರೀ ಏನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ ಪುದೀನ. ಅಂದರೆ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ರಿ. ಒಂದು ಹಿಡಿಯಷ್ಟು ಪುದೀನ ಹಾಕಿದ್ದು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಶುಂಠಿ ಅಷ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ರಿ. ಅಂದರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ತೆಗೆಯೋ ಟೆನ್ಷನ್ ಇರೋಂಗಿಲ್ಲ ರೀ. ಆ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕು. ನಾನು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಕಡಿಮೆ ಹಾಕ್ತೀನಿ. ನೀವು ಬೇಕಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಪೇಸ್ಟನ್ನು ಹುರ್ಕೊಂಬಿಟ್ಟು, ಅಂದರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲ ಹಾಕ್ತೀನಿ ರೀ ನಾನು. ಅಂದರೆ ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರೆ ಆಮೇಲೆ ಏನು ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬೇಕ್ರಿ. ಆಲ್ರೆಡಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ರೀ.
ಅಕ್ಕಿನ ತೊಳೆದ್ಬಿಟ್ಟು ಒಂದು 10-15 ನಿಮಿಷ ಇಟ್ಬಿಟ್ಟು ಅನ್ನ ಮಾಡ್ಕೋಬೇಕ್ರಿ. ಅವಾಗ ಬಿಡಿ ಬಿಡಿಯಾಗಿ ಆಗ್ತೈತಿ. ಹಂಗೆ ತೊಳೆದ ತಕ್ಷಣ ಹಾಕ್ಬಿಟ್ರೆ ಅಷ್ಟೊಂದು ಬಿಡಿ ಬಿಡಿಯಾಗಿ ಆಗಂಗಿಲ್ಲ. ಒಂದು 10-15 ನಿಮಿಷ ತೊಳೆದು ಇಟ್ಬಿಟ್ರೆ ಚಲೋ ಆಗ್ತೈತ್ರಿ. ಈಗ ಅಕ್ಕಿ ತೊಳೆದಿಟ್ಟಿದ್ದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಅಂದರೆ ಟೊಮೆಟೊ ಅದು ಏನು ಯೂಸ್ ಮಾಡಿಲ್ಲರಿ ನಾನು. ಹೀಗಾಗಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ತುಪ್ಪ ಹಾಕಿ ಒಂದು 3 ವಿಷಲ್ ಕೂಗ್ಸಿದ್ರೈತ್ರಿ. ಮಸ್ತಾಗಿ ಪುದೀನ ರೈಸ್ ರೆಡಿ ಆಗ್ತೈತಿ ನೋಡಿರಿ. ಟೇಸ್ಟ್ ಆಗ್ತೈತಿ. ನೀವು ಬೇಕಂದ್ರೆ ಇದಕ್ಕೆ ಪನ್ನೀರ್ ಹಾಕ್ಬೋದು, ಇಲ್ಲಾಂದ್ರೆ ಎಗ್ನು ಹಾಕ್ಬೋದು. ಅದನ್ನು ಡಿಫ್ರೆಂಟಾಗಿ ಟೇಸ್ಟ್ ಅನಿಸ್ತೈತ್ರಿ. ಈಗ ಅನ್ನನೂ ರೆಡಿ ಐತ್ಲ. ಬೆಂಡೆಕಾಯಿ ಫ್ರೈ ಮಾಡ್ಬೇಕಂತ ನಾನು ಬೆಂಡೆಕಾಯಿ ಇಟ್ಕೊಂಡಿದ್ದೆ ರೀ. ನನ್ನ ಮಗ ಇದ್ರೆ ನಾನು ಮಾಡ್ತೀನಿ ಮಮ್ಮಿ ಅಂತ ರೆಡಿ ಮಾಡ್ಕೊಳಕತ್ತ ನೋಡಿರಿ. ಅಂದರೆ ಸ್ಟಫಿಂಗ್ ಮಾಡಿಬಿಟ್ಟು ಹುರ್ಕೊಂಡ್ಬಿಟ್ರೆ ಮಸ್ತ್ ಆಗ್ತೈತ್ರಿ. ಬರೀ ಅನ್ನ ಉಣ್ಣಕ್ಕಿಂತ ಈ ರೀತಿ ಒಂದು ಸೈಡ್ ಡಿಶಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಆಗ್ತೈತಿ. ಬೆಂಡೆಕಾಯಿ ನಡುವೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಳಕತ್ತಿದ್ರೆ ಸ್ವಲ್ಪ ಖಾರ ಪುಡಿ ಮತ್ತು ಆಮ್ಚೂರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂಚೂರು ಕಡಲೆ ಹಿಟ್ಟು. ನೀವು ಶೇಂಗಾ ಪುಡಿ ಆದರೂ ಹಾಕ್ಬೋದು, ಕಡಲೆ ಹಿಟ್ಟಾದರೂ ಹಾಕ್ಬೋದು. ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ಹಾಕೋಕ್ಕಿಂತ 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಆವಾಗ ಅದು ಸ್ಟಫಿಂಗ್ ಏನೈತಿಲ್ಲ ಬೆಂಡೆಕಾಯಿ ಲಾಲಿ ಅಂಶ ಜಾಸ್ತಿ ಆಗಂಗಿಲ್ಲ. ನೀರು ಹಾಕಿಬಿಟ್ರೆ ಅದು ಬೆಂಡೆಕಾಯಿನೂ ಜಲ್ದಿ ಹುರಿಯಂಗಿಲ್ಲ ರೀ. ಹೀಗಾಗಿ 1-2 ಚಮಚದಷ್ಟು ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಳಗೆ ಈ ರೀತಿ ಸ್ಟಫಿಂಗ್ ಮಾಡ್ಬೇಕು ನೋಡಿರಿ. ಟೇಸ್ಟ್ ಆಗ್ತೈತಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಬೆಂಡೆಕಾಯಿ ಇಷ್ಟ ಯಾರಿಗಿಲ್ಲಲ್ಲ, ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಬಟ್ ನನ್ನ ಮಗಳಿಗೆ ಬೆಂಡೆಕಾಯಿ ಇಷ್ಟ ಇಲ್ಲ ರೀ, ಆಕೆ ತಿನ್ನೋದಿಲ್ಲ. ನನಗೆ ಮಾತ್ರ ಈ ರೀತಿ ಹುರಿದ್ಬಿಟ್ಟು ಅರ್ಧ kg ಕೊಟ್ರೂ ಒಂದು ಟೈಮ್ಗೆ ತಿಂದ್ಬಿಟ್ಟು ಮುಗಿಸ್ತೀನಿ ನೋಡಿರಿ. ಮನು ಆದರೂ ಅಷ್ಟೇ, ನನಗಾದರೂ ಅಷ್ಟೇ ಸಿಕ್ಕಾಪಟ್ಟೆ ಬೆಂಡೆಕಾಯಿ ಇಷ್ಟ ಆಗ್ತೈತ್ರಿ. ಮತ್ತು ಬೆಂಡೆಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ರೀ. ಅಂದರೆ ಜಾಯಿಂಟ್ ಪೇಯ್ನ್ ಹತ್ತಿದ್ರೆ ಡೈಲಿ ಒಂದೊಂದು ಬೌಲ ಬೆಂಡೆಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ತಿಂದ್ರೆ ಜಾಯಿಂಟ್ ಪೇಯ್ನು ಕಮ್ಮಿ ಆಗ್ತೈತ್ರಿ. ಈಗ ಬೆಂಡೆಕಾಯಿ ಹುರಿದ್ಬಿಟ್ಟು ಸ್ವಲ್ಪ ಅದು ಸ್ಟಫಿಂಗ್ ಇತ್ತಂದರೆ ಪೌಡ್ರ ಅದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟೆ ನಾನು. ಅಂದರೆ ವೇಸ್ಟ್ ಯಾಕೆ ಮಾಡೋದಂತೆ. ಈಗ ಬೆಂಡೆಕಾಯಿ ಫ್ರೈನು ರೆಡಿ ಆಗೈತೆ ನೋಡಿರಿ. ಇನ್ನು ಬಿಸಿ ರೈಸ್, ಅನ್ನ ಮತ್ತು ಬೆಂಡೆಕಾಯಿ ಫ್ರೈ ಊಟ ಮಾಡೋದು ನೋಡಿರಿ. ಪ್ಲೇಟು ರೆಡಿ ಆಗೈತಿ. ಊಟ ಮಾಡಿದ ಬರ್ರಿ. ಇನ್ನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.